ಪ್ರಾಣಿಗಳೇ ಗುಣದಲ್ಲಿ ಮೇಲು ಮಾನವನ ಅದಕ್ಕಿಂತ ಕೀಳು ಅನ್ನುವಂತಹ ಡಾಕ್ಟರ್ ರಾಜ್ಕುಮಾರ್ ಅಕ್ಷರಶಃ ಏನು ಸತ್ಯ ಆಗಿರುವಂತದ್ದು. ಡಾಕ್ಟರ್ ರಾಜ್ಕುಮಾರ್ ಅವರ ಕಂಠಶಿರಲ್ಲಿ ಬಂದಂತಹ ಆ ಹಾಡು ಇವತ್ತು ಸತ್ಯ ಆಗಿರುವಂತಹ ಒಂದು ಘಟನೆ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನಲ್ಲಿ ನಡೆದಿರುವಂತದ್ದು. ಪ್ರಮುಖವಾಗಿ ತಾವೀಗ ದೃಶ್ಯದಲ್ಲಿ ಗಮನಿಸ್ತಿರುವಂತಹ ಆ ಟಗರಿನ ಹೆಸರು ಕಾಳಿ ಅಂತ ಹೇಳೋದು. ಬೆಳ್ಳೋಡಿ ಕಾಳಿ ಅಂತಾನೆ ನಮ್ಮ ಕರ್ನಾಟಕದ ರಾಜ್ಯಾದ್ಯಂತ ಒಂದು ಪ್ರಸಿದ್ಧಿ ಪಡೆದಿರುವಂತಹ ಒಂದು ಏನು ಟಗರ್ ಆಗಿತ್ತು. ಸೊ ಅದು 8 ವರ್ಷದ ಟಗರ್ ಇದ್ದಾಗ ಅನಾರೋಗ್ಯದಿಂದ ಅದು ಮರಣ ಹೊಂದತ್ತೆ. ಸೊ ಆ ಟಗರನ ಅಗಲಿಕೆಯಿಂದ ಅವರ ಕುಟುಂಬ ಸೇರಿದಂತೆ ದಾವಣಗೆರೆ ಜಿಲ್ಲೆ ಸಾಕಷ್ಟು ಒಂದು ಶೋಕವು ಸಹ ಹೊರಗಟ್ಟಿದ್ದು. ಕಳೆದ 17 ತಿಂಗಳಿಂದ ಅದು ಮೃತಪಟ್ಟಂತ ಸಂದರ್ಭದಲ್ಲಿ ಆಗ ಸಾಕಷ್ಟು ಜನ ರಾಜ್ಯದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದು ಅದರ ಅಂತಿಮ ದರ್ಶನದಲ್ಲಿ ಭಾಗಿಯಾಗಿದ್ರು. ಅಂದ್ರೆ ಆ ಟಗರನ್ನ ಆ ಗ್ರಾಮದಲ್ಲೆಲ್ಲ ಸಂಪೂರ್ಣವಾಗಿ ಒಂದು ಮೆರವಣಿಗೆ ಮಾಡುವ ಮೂಲಕ ನಂತರ ಏನು ಇದೇ ಸ್ಥಳದಲ್ಲಿ ಅದರ ಒಂದು ಅಂತಿಮ ವಿಧಿವಿಧಾನದ ಮೂಲಕ ಸಂಸ್ಕಾರವನ್ನ ಮಾಡಿತ್ತು. ಇನ್ನು ಸಾಕಷ್ಟು ಜನ ಸಮಾಧಿಗೆ ಅಭಿಮಾನಿಗಳು ಬರೋ ನಿಟ್ಟಿನಲ್ಲಿ ಅಲ್ಲಿ ಒಂದು ಸ್ಮಾರಕವನ್ನ ನಿರ್ಮಾಣ ಮಾಡಬೇಕು, ಆ ಬೆಳ್ಳೋಡಿ ಕಾಳಿಗೆ ಒಂದು ದೇವಸ್ಥಾನ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕುಟುಂಬಸ್ಥರು ಗ್ರಾಮಸ್ಥರು ಎಲ್ಲರೂ ಸೇರಿ ಆ ಒಂದು ಏನು ಬೆಳ್ಳೋಡಿ ಕಾಳಿಗೆ ಒಂದು ಸ್ಮಾರಕವನ್ನ ನಿರ್ಮಾಣ ಮಾಡಿರುತ್ತೆ. ಆ ಸ್ಮಾರಕ ಇವತ್ತು ಲೋಕಾರ್ಪಣೆಗೊಂಡಿರುವಂತದ್ದು. ಪ್ರಮುಖವಾಗಿ ಈ ಬೆಳ್ಳೋಡಿ ಕಾಳಿ ಬಗ್ಗೆ ಹೇಳ್ಬೇಕಂತಂದ್ರೆ ಈ ಟಗರು ಎಲ್ಲೇ ಸಹ ಹೋದ್ರೆ ಇದನ್ನ ಮೀರಿಸುವಂತ ಟಗರು ಮತ್ತೊಂದು ಈ ರಾಜ್ಯದಲ್ಲೇನೆ ಇರ್ಲಿಲ್ಲ. ಹೋದಲ್ಲೆಲ್ಲ ಏನು ಅಭೂತಪೂರ್ವವಾದ ಜಯವನ್ನ ಸಾಧಿಸಿ ಹರಿಹರ ತಾಲೂಕು ಸೇರಿದಂತೆ ದಾವಣಗೆರೆ ಜಿಲ್ಲೆಯ ಕೀರ್ತಿ ಪತಾಕೆಯನ್ನ ಇಡೀ ರಾಜ್ಯಾದ್ಯಂತ ಹಾರಿಸಿದಂತ ಒಂದು ಈ ಟಗರು ಇನ್ನೇನು ಅಂತಾರಾಜ್ಯ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರ ಮಟ್ಟಕ್ಕೆ ಸಹ ತೆಗೆದುಕೊಂಡು ಹೋಗುವ ನಿಟ್ಟಿನಲ್ಲಿ ಸಾಕಷ್ಟು ಒಂದಷ್ಟು ಪ್ರಯತ್ನಗಳು ಸಹ ನಡೆದಿದ್ವು. ಆದ್ರೆ ಇದೇ ಸಂದರ್ಭದಲ್ಲಿ ಒಂದು ಅನಾರೋಗ್ಯ ಹಿನ್ನೆಲೆಯಲ್ಲಿ ಆ ಕಾಳಿಯನ್ನು ಮೃತಪಟ್ಟಿರುವಂತದ್ದು. ಆ ಕಾಳಿಯ ಅಗಲಿಕೆಯಿಂದ ಕೂಡ ಅವರ ಕುಟುಂಬಸ್ಥರಲ್ಲಿರ್ಬೋದು, ಗ್ರಾಮದಲ್ಲಿರ್ಬೋದು, ತಾಲೂಕು ಜಿಲ್ಲೆಯಲ್ಲಿ ಸಾಕಷ್ಟು ಒಂದು ಏನು ಶೋಕ ಅವತ್ತು ಮೊಡಗಟ್ಟಿತ್ತು. ಇವತ್ತು ಮತ್ತೆ ಪುನಃ ಆ ದೇವಸ್ಥಾನದ ರೂಪದಲ್ಲಿ ಆ ಕಾಳಿಯನ್ನ ಕಾಣ್ತಿದ್ರೆ ಆ ಕಾಳಿ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಿರುವಂತದ್ದು. ಇವತ್ತೇ ಕೂಡ ಸಾಕಷ್ಟು ರಾಜ್ಯದ ವಿವಿಧೆಡೆಯಿಂದ ಕಲಾವಿದರು ಬಂದು ಆ ಕಾಳಿಯ ಮೇಲೆ ಕೆಲವೊಂದಷ್ಟು ಸಾಹಿತ್ಯ ಬರೆದು ಹಾಡನ್ನ ಹಾಡುವಂತ ಕೆಲಸವನ್ನ ಮಾಡಿದ್ರೆ. ಇನ್ನು ಇವತ್ತು ಆ ಟಗರಿನ ಕಾಳಗೋತ್ಸವ ಏರ್ಪಟ್ಟಿರುವಂತಹ ಜೊತೆಗೆ ಮಕ್ಕಳಿಗಾಗಿ ವಿಶೇಷ ಕಾರ್ಯಕ್ರಮಗಳು ಸಹ ನಿರ್ವಹಿಸುವಂತ ಕೆಲಸವನ್ನ ಮಾಡಿದರೆ. ಇಲ್ಲಿ ಸಾಕಷ್ಟು ದೂರದಿಂದ ಬಂದಿರುವಂತ ಅಭಿಮಾನಿಗಳನ್ನ ಮಾತನಾಡಿಸುವಂತ ಕೆಲಸ ಮಾಡ್ತೀನಿ. ಸರ್, ಯಾವರಿಂದ ಬಂದಿದ್ದೀರಿ ತಾವು? ಸರ್, ಈಗ ಇಲ್ಲಿಂದ ಗೋಕಾಕ ಒಂದು 200 ಕಿಲೋಮೀಟರ್ ಇದೆ. ಹೇಗ್ ಸರ್ ಇಲ್ಲಿಂದ ಅಲ್ಲಿಗೆ ನಿಮಗೆ? 300 ಕಿಲೋಮೀಟರ್ ಸರ್. ಅಲ್ಲಿಂದ ಅದ್ರ ಮೇಲೆ ಬಿರ್ತಿದ್ರೆ ಅದಕ್ಕೆ ಬಂದ ಇಲ್ಲಿ ಪೂಜೆ ಎಲ್ಲಿ ನೋಡಿದ್ರಿ ಸರ್ ಫಸ್ಟ್ ಕಾಳಿ? ಕೊಣ್ಣೂರ ನೋಡಿದ್ರಿ ಸರ್. ಕೊಣ್ಣೂರ್ ಕಣ ಬಂದಿದ್ರೆ 3 ವರ್ಷ ಸತತವಾಗಿ ಅಲ್ಲೇ ಫಸ್ಟ್ ಆದ್ರೆ ಅಲ್ಲಿ ಕೀರ್ತಿ ಪದಕ್ಕೆ ಹಾರಿಸಿರೋ ಸ್ಮಾರಕ ಅಲ್ಲ ಸರ್, ದೇವಸ್ಥಾನ ಅಂತ ಕರಿತೀವಿ ನಾವು. ಕಾಳಿಗಳು ಎಷ್ಟು ಗಳಿಸೈತಿ ಅಂತ ಸರ್, ಇಲ್ಲಿ ಸುತ್ತಮುತ್ತ ಎಲ್ಲಿ ಕಾಣ್ತಾರಲ್ಲ ಸರ್, ಇದೇ ಸರ್ ಕಾಳಿ ಗಳಿಸಿರೋದು ಆಸ್ತಿ. ಇವತ್ತು ಪೂರ್ತಿ ಇಲ್ಲಿ ಏನ್ ಜನ ಬಂದಿರಲ್ಲ ಸರ್, ಅವ್ರಾಗೆ ಅಭಿಮಾನಿಗಳಿಗೋಸ್ಕರ ಇಲ್ಲಿ ಉಚಿತ ಇದು ನಡ್ಸ್ತೇವೆ. ನಮ್ಮ ಇತಿಹಾಸದಾಗೆ ಯಾರು ಆಡಿಸಿಲ್ಲ ಸರ್, ಫ್ರೀಯಾಗಿ ಕಣನ ನಾವು ಆಡಿಸ್ತೇವೆ. ಏನದಿಷ್ಟು ಕಾಳಿ ಅಭಿಮಾನಿಗಳ ಮಾತಾಯ್ತು. ಒಟ್ಟಾರೆ ಏನು ಕಾಳಿ ಇವತ್ತು ನಿಜಕ್ಕೂ ದೇವರಾಗಿರುವಂತದ್ದು, ಅಭಿಮಾನಿಗಳ ಪಾಲಿಗೆ ಒಂದು ದೇವರಾಗಿರುವಂತಲ್ಲಿ ಪ್ರತಿಷ್ಠಾಪನೆ ಮಾಡುವಂತದ್ದು. ಕಾಳಿಗಾಗಿ ಸಾಕಷ್ಟು ನಾವು ಇನ್ನು ಏನಾದ್ರೂ ಒಂದು ಸೇವೆಯನ್ನ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಅಭಿಮಾನಿಗಳು ಸಿದ್ಧರಾಗಿರುವಂತದನ್ನ ನಾವು ಗಮನಿಸಬಹುದು. ಒಟ್ಟಾರೆಗೆ ರಾಜ್ಯದ ವಿವಿಧೆಡೆಯಿಂದ ಇವತ್ತು ಇಲ್ಲಿ ಇನ್ನು ಸಾವಿರಾರು ಜನ ಕಾಳಿ ಅಭಿಮಾನಿಗಳು ಬಂದು ಅದನ್ನು ಒಂದು ದರ್ಶನವನ್ನ ಪಡೆದಿರುವಂತ ಕೆಲಸವನ್ನ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ಹುಲಿಗೇರಿ ಜೊತೆ ವಿಠಲ್ ಕೆರವಾಡಿ, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಪ್ರಾಣಿಗಳೇ ಗುಣದಲ್ಲಿ ಮೇಲು ಮಾನವನ ಅದಕ್ಕಿಂತ ಕೀಳು ಅನ್ನುವಂತಹ ಡಾಕ್ಟರ್ ರಾಜ್ಕುಮಾರ್ ಅಕ್ಷರಶಃ ಏನು ಸತ್ಯ ಆಗಿರುವಂತದ್ದು. ಡಾಕ್ಟರ್ ರಾಜ್ಕುಮಾರ್ ಅವರ ಕಂಠಶಿರಲ್ಲಿ ಬಂದಂತಹ ಆ ಹಾಡು ಇವತ್ತು ಸತ್ಯ ಆಗಿರುವಂತಹ ಒಂದು ಘಟನೆ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನಲ್ಲಿ ನಡೆದಿರುವಂತದ್ದು. ಪ್ರಮುಖವಾಗಿ ತಾವೀಗ ದೃಶ್ಯದಲ್ಲಿ ಗಮನಿಸ್ತಿರುವಂತಹ ಆ ಟಗರಿನ ಹೆಸರು ಕಾಳಿ ಅಂತ ಹೇಳೋದು. ಬೆಳ್ಳೋಡಿ ಕಾಳಿ ಅಂತಾನೆ ನಮ್ಮ ಕರ್ನಾಟಕದ ರಾಜ್ಯಾದ್ಯಂತ ಒಂದು ಪ್ರಸಿದ್ಧಿ ಪಡೆದಿರುವಂತಹ ಒಂದು ಏನು ಟಗರ್ ಆಗಿತ್ತು. ಸೊ ಅದು 8 ವರ್ಷದ ಟಗರ್ ಇದ್ದಾಗ ಅನಾರೋಗ್ಯದಿಂದ ಅದು ಮರಣ ಹೊಂದತ್ತೆ. ಸೊ ಆ ಟಗರನ ಅಗಲಿಕೆಯಿಂದ ಅವರ ಕುಟುಂಬ ಸೇರಿದಂತೆ ದಾವಣಗೆರೆ ಜಿಲ್ಲೆ ಸಾಕಷ್ಟು ಒಂದು ಶೋಕವು ಸಹ ಹೊರಗಟ್ಟಿದ್ದು. ಕಳೆದ 17 ತಿಂಗಳಿಂದ ಅದು ಮೃತಪಟ್ಟಂತ ಸಂದರ್ಭದಲ್ಲಿ ಆಗ ಸಾಕಷ್ಟು ಜನ ರಾಜ್ಯದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದು ಅದರ ಅಂತಿಮ ದರ್ಶನದಲ್ಲಿ ಭಾಗಿಯಾಗಿದ್ರು. ಅಂದ್ರೆ ಆ ಟಗರನ್ನ ಆ ಗ್ರಾಮದಲ್ಲೆಲ್ಲ ಸಂಪೂರ್ಣವಾಗಿ ಒಂದು ಮೆರವಣಿಗೆ ಮಾಡುವ ಮೂಲಕ ನಂತರ ಏನು ಇದೇ ಸ್ಥಳದಲ್ಲಿ ಅದರ ಒಂದು ಅಂತಿಮ ವಿಧಿವಿಧಾನದ ಮೂಲಕ ಸಂಸ್ಕಾರವನ್ನ ಮಾಡಿತ್ತು. ಇನ್ನು ಸಾಕಷ್ಟು ಜನ ಸಮಾಧಿಗೆ ಅಭಿಮಾನಿಗಳು ಬರೋ ನಿಟ್ಟಿನಲ್ಲಿ ಅಲ್ಲಿ ಒಂದು ಸ್ಮಾರಕವನ್ನ ನಿರ್ಮಾಣ ಮಾಡಬೇಕು, ಆ ಬೆಳ್ಳೋಡಿ ಕಾಳಿಗೆ ಒಂದು ದೇವಸ್ಥಾನ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕುಟುಂಬಸ್ಥರು ಗ್ರಾಮಸ್ಥರು ಎಲ್ಲರೂ ಸೇರಿ ಆ ಒಂದು ಏನು ಬೆಳ್ಳೋಡಿ ಕಾಳಿಗೆ ಒಂದು ಸ್ಮಾರಕವನ್ನ ನಿರ್ಮಾಣ ಮಾಡಿರುತ್ತೆ. ಆ ಸ್ಮಾರಕ ಇವತ್ತು ಲೋಕಾರ್ಪಣೆಗೊಂಡಿರುವಂತದ್ದು. ಪ್ರಮುಖವಾಗಿ ಈ ಬೆಳ್ಳೋಡಿ ಕಾಳಿ ಬಗ್ಗೆ ಹೇಳ್ಬೇಕಂತಂದ್ರೆ
ಈ ಟಗರು ಎಲ್ಲೇ ಸಹ ಹೋದ್ರೆ ಇದನ್ನ ಮೀರಿಸುವಂತ ಟಗರು ಮತ್ತೊಂದು ಈ ರಾಜ್ಯದಲ್ಲೇನೆ ಇರ್ಲಿಲ್ಲ. ಹೋದಲ್ಲೆಲ್ಲ ಏನು ಅಭೂತಪೂರ್ವವಾದ ಜಯವನ್ನ ಸಾಧಿಸಿ ಹರಿಹರ ತಾಲೂಕು ಸೇರಿದಂತೆ ದಾವಣಗೆರೆ ಜಿಲ್ಲೆಯ ಕೀರ್ತಿ ಪತಾಕೆಯನ್ನ ಇಡೀ ರಾಜ್ಯಾದ್ಯಂತ ಹಾರಿಸಿದಂತ ಒಂದು ಈ ಟಗರು ಇನ್ನೇನು ಅಂತಾರಾಜ್ಯ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರ ಮಟ್ಟಕ್ಕೆ ಸಹ ತೆಗೆದುಕೊಂಡು ಹೋಗುವ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳು ಸಹ ನಡೆದಿದ್ವು. ಆದ್ರೆ ಇದೇ ಸಂದರ್ಭದಲ್ಲಿ ಒಂದು ಅನಾರೋಗ್ಯ ಹಿನ್ನೆಲೆಯಲ್ಲಿ ಆ ಕಾಳಿಯನ್ನು ಮೃತಪಟ್ಟಿರುವಂತದ್ದು. ಆ ಕಾಳಿಯ ಅಗಲಿಕೆಯಿಂದ ಕೂಡ ಅವರ ಕುಟುಂಬಸ್ಥರಲ್ಲಿರ್ಬೋದು, ಗ್ರಾಮದಲ್ಲಿರ್ಬೋದು, ತಾಲೂಕು ಜಿಲ್ಲೆಯಲ್ಲಿ ಸಾಕಷ್ಟು ಒಂದು ಏನು ಶೋಕ ಅವತ್ತು ಮೊಡಗಟ್ಟಿತ್ತು. ಇವತ್ತು ಮತ್ತೆ ಪುನಃ ಆ ದೇವಸ್ಥಾನದ ರೂಪದಲ್ಲಿ ಆ ಕಾಳಿಯನ್ನ ಕಾಣ್ತಿದ್ರೆ, ಆ ಕಾಳಿ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಿರುವಂತದ್ದು. ಇವತ್ತೇ ಕೂಡ ಸಾಕಷ್ಟು ರಾಜ್ಯದ ವಿವಿಧೆಡೆಯಿಂದ ಕಲಾವಿದರು ಬಂದು ಆ ಕಾಳಿಯ ಮೇಲೆ ಕೆಲವೊಂದಷ್ಟು ಸಾಹಿತ್ಯ ಬರೆದು ಹಾಡನ್ನ ಹಾಡುವಂತ ಕೆಲಸವನ್ನ ಮಾಡಿದ್ರೆ. ಇನ್ನಿವತ್ತು ಆ ಟಗರಿನ ಕಾಳಗವು ಸಹ ಏರ್ಪಟ್ಟಿರುವಂತಹ ಜೊತೆಗೆ ಮಕ್ಕಳಿಗಾಗಿ ವಿಶೇಷ ಕಾರ್ಯಕ್ರಮಗಳು ಸಹ ನಿರ್ವಹಿಸುವಂತ ಕೆಲಸವನ್ನ ಮಾಡಿದರೆ. ಇಲ್ಲಿ ಸಾಕಷ್ಟು ದೂರದಿಂದ ಬಂದಿರುವಂತ ಅಭಿಮಾನಿಗಳನ್ನ ಮಾತನಾಡಿಸುವಂತ ಕೆಲಸ ಮಾಡ್ತೀನಿ. ಸರ್, ಯಾವರಿಂದ ಬಂದಿದ್ದೀರಿ ತಾವು? ಸರ್, ಈಗ ಇಲ್ಲಿಂದ ಗೋಕಾಕ ಒಂದು 200 ಕಿಲೋಮೀಟರ್ ಇದೆ. ಹೇಗ್ ಸರ್ ಇಲ್ಲಿಂದ ಅಲ್ಲಿಗೆ ನಿಮಗೆ 300 ಕಿಲೋಮೀಟರ್ ಸರ್. ಅಲ್ಲಿಂದ ಅದ್ರ ಮೇಲೆ ಬಿರ್ತಿದ್ರೆ ಅದಕ್ಕೆ ಬಂದ ಇಲ್ಲಿ ಪೂಜೆ ಎಲ್ಲಿ ನೋಡಿದ್ರಿ ಸರ್ ಫಸ್ಟ್ ಕಾಳಿ? ಕೊಣ್ಣೂರ ನೋಡಿದ್ರಿ ಸರ್. ಕೊಣ್ಣೂರ ಬಂದಿದ್ರೆ 3 ವರ್ಷ ಸತತವಾಗಿ ಅಲ್ಲೇ ಫಸ್ಟ್ ಆದ್ರೆ ಅಲ್ಲಿ ಕೀರ್ತಿ ಪತಾಕೆ ಹಾರಿಸಿರೋ ಸ್ಮಾರಕ ಅಲ್ಲ ಸರ್, ದೇವಸ್ಥಾನ ಅಂತ ಕರಿತೀವಿ ನಾವು. ಕಾಳಿಗಳು ಎಷ್ಟು ಗಳಿಸೈತೆ ಅಂತ ಸರ್ ಇಲ್ಲಿ ಸುತ್ತಮುತ್ತ ಎಲ್ಲಿ ಕಾಣ್ತಾರಲ್ಲ ಸರ್, ಇದೇ ಸರ್ ಕಾಳಿ ಗಳಿಸಿರೋದು ಆಸ್ತಿ. ಇವತ್ತು ಪೂರ್ತಿ ಇಲ್ಲಿ ಏನ್ ಜನ ಬಂದಿರಲ್ಲ ಸರ್, ಅವ್ರಾಗೆ ಅಭಿಮಾನಿಗಳಿಗೋಸ್ಕರ ಇಲ್ಲಿ ಉಚಿತ ಇದು ನಡೆಸ್ತೇವೆ. ನಮ್ಮ ಇತಿಹಾಸದಾಗೆ ಯಾರು ಆಡಿಸಿಲ್ಲ ಸರ್, ಫ್ರೀಯಾಗಿ ಕಣನ ನಾವು ಆಡಿಸ್ತೇವೆ. ಏನದಿಷ್ಟು ಕಾಳಿ ಅಭಿಮಾನಿಗಳ ಮಾತಾಯ್ತು. ಒಟ್ಟಾರೆ ಏನು ಕಾಳಿ ಇವತ್ತು ನಿಜಕ್ಕೂ ದೇವರಾಗಿರುವಂತದ್ದು, ಅಭಿಮಾನಿಗಳ ಪಾಲಿಗೆ ಒಂದು ದೇವರಾಗಿರುವಂತಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತದ್ದು. ಕಾಳಿಗಾಗಿ ಸಾಕಷ್ಟು ನಾವು ಇನ್ನು ಏನಾದ್ರೂ ಒಂದು ಸೇವೆಯನ್ನ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಅಭಿಮಾನಿಗಳು ಸಿದ್ಧರಾಗಿರುವಂತದನ್ನ ನಾವು ಗಮನಿಸಬಹುದು. ಒಟ್ಟಾರೆಗೆ ರಾಜ್ಯದ ವಿವಿಧೆಡೆಯಿಂದ ಇವತ್ತು ಇಲ್ಲಿ ಇನ್ನು ಸಾವಿರಾರು ಜನ ಕಾಳಿ ಅಭಿಮಾನಿಗಳು ಬಂದು ಅವರನ್ನು ಒಂದು ದರ್ಶನವನ್ನ ಪಡೆದಿರುವಂತ ಕೆಲಸವನ್ನ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ಅಡಿಗೇರ್ ಜೊತೆ ವಿಠಲ್ ಕೆರವಾಡಿ, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಪ್ರಾಣಿಗಳೇ ಗುಣದಲ್ಲಿ ಮೇಲು, ಮಾನವನ ಅದಕ್ಕಿಂತ ಕೀಳು ಅನ್ನುವಂತಹ ಡಾಕ್ಟರ್ ರಾಜ್ಕುಮಾರ್ ಅಕ್ಷರಶಃ ಏನು ಸತ್ಯ ಆಗಿರುವಂತದ್ದು. ಡಾಕ್ಟರ್ ರಾಜ್ಕುಮಾರ್ ಅವರ ಕಂಠಶಿರಲ್ಲಿ ಬಂದಂತ ಆ ಹಾಡು ಇವತ್ತು ಸತ್ಯ ಆಗಿರುವಂತಹ ಒಂದು ಘಟನೆ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನಲ್ಲಿ ನಡೆದಿರುವಂತದ್ದು. ಪ್ರಮುಖವಾಗಿ ತಾವೀಗ ದೃಶ್ಯದಲ್ಲಿ ಗಮನಿಸ್ತಿರುವಂತಹ ಆ ಟಗರಿನ ಹೆಸರು ಕಾಳಿ ಅಂತ ಹೇಳೋದು. ಬೆಳ್ಳೋಡಿ ಕಾಳಿ ಅಂತಾನೆ ನಮ್ಮ ಕರ್ನಾಟಕದ ರಾಜ್ಯಾದ್ಯಂತ ಒಂದು ಪ್ರಸಿದ್ಧಿ ಪಡೆದಿರುವಂತಹ ಒಂದು ಏನು ಟಗರಾಗಿತ್ತು. ಸೊ ಅದು 8 ವರ್ಷದ ಟಗರಿದ್ದಾಗ ಅನಾರೋಗ್ಯದಿಂದ ಅದು ಮರಣ ಹೊಂದತ್ತೆ. ಸೊ ಆ ಟಗರನ ಅಗಲಿಕೆಯಿಂದ ಅವರ ಕುಟುಂಬ ಸೇರಿದಂತೆ ದಾವಣಗೆರೆ ಜಿಲ್ಲೆ ಸಾಕಷ್ಟು ಒಂದು ಶೋಕವು ಸಹ ಹೊರಗಟ್ಟಿದ್ದು. ಕಳೆದ 12 ತಿಂಗಳಿಂದ ಅದು ಮೃತಪಟ್ಟಂತ ಸಂದರ್ಭದಲ್ಲಿ ಆಗ ಸಾಕಷ್ಟು ಜನ ರಾಜ್ಯದಲ್ಲಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದು ಅದರ ಅಂತಿಮ ದರ್ಶನದಲ್ಲಿ ಭಾಗಿಯಾಗಿದ್ರು. ಅಂದ್ರೆ ಆ ಟಗರನ್ನ ಆ ಗ್ರಾಮದಲ್ಲೆಲ್ಲ ಸಂಪೂರ್ಣವಾಗಿ ಒಂದು ಮೆರವಣಿಗೆ ಮಾಡುವ ಮೂಲಕ ನಂತರ ಏನು ಇದೇ ಸ್ಥಳದಲ್ಲಿ ಅದರ ಒಂದು ಅಂತಿಮ ವಿಧಿವಿಧಾನದ ಮೂಲಕ ಸಂಸ್ಕಾರವನ್ನ ಮಾಡಿತ್ತು. ಇನ್ನು ಸಾಕಷ್ಟು ಜನ ಸಮಾಧಿಗೆ ಅಭಿಮಾನಿಗಳು ಬರೋ ನಿಟ್ಟಿನಲ್ಲಿ ಅಲ್ಲಿ ಒಂದು ಸ್ಮಾರಕವನ್ನ ನಿರ್ಮಾಣ ಮಾಡಬೇಕು, ಆ ಬೆಳ್ಳೋಡಿ ಕಾಳಿಗೆ ಒಂದು ದೇವಸ್ಥಾನ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಕುಟುಂಬಸ್ಥರು, ಗ್ರಾಮಸ್ಥರು ಎಲ್ಲರೂ ಸೇರಿ ಆ ಒಂದು ಏನು ಬೆಳ್ಳೋಡಿ ಕಾಳಿಗೆ ಒಂದು ಸ್ಮಾರಕವನ್ನ ನಿರ್ಮಾಣ ಮಾಡಿರುತ್ತೆ. ಆ ಸ್ಮಾರಕ ಇವತ್ತು ಲೋಕಾರ್ಪಣೆಗೊಂಡಿರುವಂತದ್ದು. ಪ್ರಮುಖವಾಗಿ ಈ ಬೆಳ್ಳೋಡಿ ಕಾಳಿ ಬಗ್ಗೆ ಹೇಳ್ಬೇಕಂತಂದ್ರೆ ಈ ಟಗರು ಎಲ್ಲೇ ಸಹ ಹೋದ್ರೆ ಇದನ್ನ ಮೀರಿಸುವಂತ ಟಗರು ಮತ್ತೊಂದು ಈ ರಾಜ್ಯದಲ್ಲೇನೆ ಇರ್ಲಿಲ್ಲ. ಹೋದಲ್ಲೆಲ್ಲ ಏನು ಅಭೂತಪೂರ್ವವಾದ ಜಯವನ್ನ ಸಾಧಿಸಿ ಹರಿಹರ ತಾಲೂಕು ಸೇರಿದಂತೆ ದಾವಣಗೆರೆ ಜಿಲ್ಲೆಯ ಕೀರ್ತಿ ಪತಾಕೆಯನ್ನ ಇಡೀ ರಾಜ್ಯಾದ್ಯಂತ ಹಾರಿಸಿದಂತ ಒಂದು ಈ ಟಗರು ಇನ್ನೇನು ಅಂತಾರಾಜ್ಯ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರ ಮಟ್ಟಕ್ಕೆ ಸಹ ತೆಗೆದುಕೊಂಡು ಹೋಗುವ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳು ಸಹ ನಡೆದಿದ್ವು. ಆದ್ರೆ ಇದೇ ಸಂದರ್ಭದಲ್ಲಿ ಒಂದು ಅನಾರೋಗ್ಯ ಹಿನ್ನೆಲೆಯಲ್ಲಿ ಆ ಕಾಳಿಯನ್ನು ಮೃತಪಟ್ಟಿರುವಂತದ್ದು. ಆ ಕಾಳಿಯ ಅಗಲಿಕೆಯಿಂದ ಕೂಡ ಅವರ ಕುಟುಂಬಸ್ಥರಲ್ಲಿರ್ಬೋದು, ಗ್ರಾಮದಲ್ಲಿರ್ಬೋದು, ತಾಲೂಕು ಜಿಲ್ಲೆಯಲ್ಲಿ ಸಾಕಷ್ಟು ಒಂದು ಏನು ಶೋಕ ಅವತ್ತು ಮೊಡಗಟ್ಟಿತ್ತು. ಇವತ್ತು ಮತ್ತೆ ಪುನಃ ಆ ದೇವಸ್ಥಾನದ ರೂಪದಲ್ಲಿ ಆ ಕಾಳಿಯನ್ನ ಕಾಣ್ತಿದ್ರೆ, ಆ ಕಾಳಿ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಿರುವಂತದ್ದು. ಇವತ್ತೇ ಕೂಡ ಸಾಕಷ್ಟು ರಾಜ್ಯದ ವಿವಿಧೆಡೆಯಿಂದ ಕಲಾವಿದರು ಬಂದು ಆ ಕಾಳಿಯ ಮೇಲೆ ಕೆಲವೊಂದಷ್ಟು ಸಾಹಿತ್ಯ ಬರೆದು ಹಾಡನ್ನ ಹಾಡುವಂತ ಕೆಲಸವನ್ನ ಮಾಡಿದ್ರೆ. ಇನ್ನಿವತ್ತು ಆ ಟಗರಿನ ಕಾಳಗವು ಸಹ ಏರ್ಪಟ್ಟಿರುವಂತಹ ಜೊತೆಗೆ ಮಕ್ಕಳಿಗಾಗಿ ವಿಶೇಷ ಕಾರ್ಯಕ್ರಮಗಳು ಸಹ ನಿರ್ವಹಿಸುವಂತ ಕೆಲಸವನ್ನ ಮಾಡಿದರೆ. ಇಲ್ಲಿ ಸಾಕಷ್ಟು ದೂರದಿಂದ ಬಂದಿರುವಂತ ಅಭಿಮಾನಿಗಳನ್ನ ಮಾತನಾಡಿಸುವಂತ ಕೆಲಸ ಮಾಡ್ತೀನಿ. ಸರ್, ಯಾವರಿಂದ ಬಂದಿದ್ದೀರಿ ತಾವು? ಸರ್, ಈಗ ಇಲ್ಲಿಂದ ಗೋಕಾಕ ಒಂದು 200 ಕಿಲೋಮೀಟರ್ ಇದೆ. ಹೇಗ್ ಸರ್ ಇಲ್ಲಿಂದ ಅಲ್ಲಿಗೆ ನಿಮಗೆ 300 ಕಿಲೋಮೀಟರ್ ಸರ್. ಅಲ್ಲಿಂದ ಅದ್ರ ಮೇಲೆ ಬಿರ್ತಿದ್ರೆ ಅದಕ್ಕೆ ಬಂದ ಇಲ್ಲಿ ಪೂಜೆ ಎಲ್ಲಿ ನೋಡಿದ್ರಿ ಸರ್ ಫಸ್ಟ್ ಕಾಳಿ? ಕೊಣ್ಣೂರ ನೋಡಿದ್ರಿ ಸರ್. ಕೊಣ್ಣೂರ ಬಂದಿದ್ರೆ 3 ವರ್ಷ ಸತತವಾಗಿ ಅಲ್ಲೇ ಫಸ್ಟ್ ಆದ್ರೆ ಅಲ್ಲಿ
ಬೆಳ್ಳೂರು ಸರ್, ಬೆಳ್ಳೂರು. ಏನ್ ಸತ್ಯ ಸರ್, ಈಗ ನೀವು ಊರಿನ ಕೀರ್ತಿ ಪದಕನ ರಾಜ್ಯಾದ್ಯಂತ ಆರಿಸುವಂತ ಕೀರ್ತಿ ಪಥಕ್ಕೆ ಆರಿಸಿರೋ ಸ್ಮಾರಕ ಅಲ್ಲ ಸರ್, ದೇವಸ್ಥಾನ ಅಂತ ಕರಿತೀವಿ ನಾವು. ಕಾಳಿಗಳು ಎಷ್ಟು ಗಳಿಸೈತೆ ಎಷ್ಟು ಗಳಿಸೈತೆ ಅಂತಾರಲ್ಲ ಸರ್, ಇಲ್ಲಿ ಸುತ್ತಮುತ್ತ ಎಲ್ಲಿ ಕಾಣ್ತಾರಲ್ಲ ಸರ್, ಇದೇ ಸರ್ ಕಾಳಿ ಗಳಿಸಿರೋದು ಆಸ್ತಿ. ಇವತ್ತು ಪೂರ್ತಿ ಇಲ್ಲಿ ಏನ್ ಜನ ಬಂದಿರಲ್ಲ ಸರ್, ಅವ್ರಾಗೆ ಅಭಿಮಾನಿಗಳಿಗೋಸ್ಕರ ಇಲ್ಲಿ ಉಚಿತ ಇದು ನಡೆಸ್ತದೆ. ನಮ್ಮ ಇತಿಹಾಸದಾಗೆ ಯಾರು ಆಡಿಸಿಲ್ಲ ಸರ್, ಫ್ರೀಯಾಗಿ ಗಣನ ನಾವು ಆಡಿಸ್ತಾ ಇದೀವಿ. ಏನದಿಷ್ಟು ಕಾಳಿ ಅಭಿಮಾನಿಗಳ ಮಾತಾಯ್ತು. ಒಟ್ಟಾರೆಯಾಗಿ ಏನು ಕಾಳಿ ಇವತ್ತು ನಿಜಕ್ಕೂ ದೇವರಾಗಿರುವಂತದ್ದು, ಅಭಿಮಾನಿಗಳ ಪಾಲಿಗೆ ಒಂದು ದೇವರಾಗಿರುವಂತಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತದ್ದು. ಕಾಳಿಗಾಗಿ ಸಾಕಷ್ಟು ನಾವು ಇನ್ನು ಏನಾದ್ರೂ ಒಂದು ಸೇವೆಯನ್ನ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಅಭಿಮಾನಿಗಳು ಸಿದ್ಧರಾಗಿರುವಂತದ್ದು ನಾವು ಗಮನಿಸಬಹುದು. ಒಟ್ಟಾರೆಗೆ ರಾಜ್ಯದ ವಿವಿಧೆಡೆಯಿಂದ ಇವತ್ತು ಇಲ್ಲಿ ಇನ್ನು ಸಾವಿರಾರು ಜನ ಕಾಳಿ ಅಭಿಮಾನಿಗಳು ಬಂದು ಅದನ್ನು ಒಂದು ದರ್ಶನವನ್ನ ಪಡೆದಿರುವಂತ ಕೆಲಸವನ್ನ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ನಿಗರ್ ಜೊತೆ ವಿಠಲ್ ಕೆರವಾಡಿ, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.